ನೋಡಿ ಫ್ರೆಂಡ್ಸ್, ಹೆಣ್ಮಕ್ಳಿಗೆ ಎಷ್ಟು ಕೆಲಸ ಇರ್ತೈತೆ ಸಂಡೇ ಬಂದರೆ. ಇವತ್ತು ಸಂಡೇ ಆಗಿರೋದ್ರಿಂದ ಬೆಳಗ್ಗೆನೇ ತುಂಬಾ ಬಟ್ಟೆ ಇತ್ತು. ಬಟ್ಟೆ 2 ಬಕೆಟ್ ಬಟ್ಟೆ ಒಗ್ದಿದ್ದೀನಿ. ಬಟ್ಟೆ ಒಗೆಯೋದಂದರೆ ಬೆಳಗ್ಗೆ ಬೇಗ ಎದ್ದು ಒಗೆದ್ರೇ ಇನ್ನು ಹಬ್ಬಕ್ಕೆಲ್ಲ ಪಾತ್ರೆಗಳೆಲ್ಲ ಇಳಿಸಿದ್ದೀನಿ ತೊಳೆಯೋಣ ಅಂದ್ಬಿಟ್ಟು. ಜಾಸ್ತಿ ಪಾತ್ರೆಗಳಿತ್ತು, ಹಾಗಾಗಿ ಮನೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಮೇಲೆ ಇರೋ ಪಾತ್ರೆಗಳೆಲ್ಲ ಎತ್ತು ಎಲ್ಲ ಗಲೀಜೆಲ್ಲ ಗಾಬಿತ್ತು, ಎಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಕೆಲವೊಂದಷ್ಟು ಪಾತ್ರೆಗಳು ಅವು ಧೂಳು ದುರಿಸ್ಬಿಟ್ಟು ಹಂಗೆ ಇಡ್ತೀನಿ. ಬಾಕ್ಸ್ ಆಗಿರೋ ಐಟಮ್ಗಳೆಲ್ಲ ಅವೆಲ್ಲ ಧೂಳು ದುರಿಸ್ಬಿಟ್ಟು ಹಂಗೆ ಇಡ್ತೀನಿ, ತೊಳೆಯಲ್ಲ ನಾನು. ಯಾಕಂದರೆ ಅದು ಯೂಸ್ ಮಾಡಿರಲ್ಲ, ಇವು ಯೂಸ್ ಮಾಡಲ್ಲ. ಕವರಲ್ಲಿ ಕಟ್ಟಿ ಹಾಕಿರ್ತೀನಿ ನಾನು. ಕವರಲ್ಲಿ ಕಟ್ಟಿ ಇಟ್ಟಿರ್ತೀನಿ. ಕವರೆಲ್ಲ ತೊಳೆದು ಒಣಗಾಕಿ ಇದು ಮಾಡ್ತಾಯಿದ್ದೀನಿ. ಅಂದರೆ ಪಾತ್ರೆಗಳು ನಾನು ಒಂದರೊಳಗೆ ಒಂದು ಇಟ್ಟಿರ್ತೀನಿ, ಯಾಕಂದರೆ ಜಾಸ್ತಿ ಪಾತ್ರೆ ಇಡೋಕ್ಕೆ ಜಾಗ ಇರಲ್ಲ ಸಜ್ಜೆ ಮೇಲೆ. ಇನ್ನು ಅಡುಗೆ ಮನೇಲಿ ಇಟ್ಟರೆ ಜಿಡ್ಡಾಯ್ತದೆ ಅಂದ್ಬಿಟ್ಟು ನಾನು ರೂಮಲ್ಲಿ ಸಜ್ಜೆ ಮೇಲೆ ಇಟ್ಟಿರ್ತೀನಿ. ಎಲ್ಲ ತೊಳೆದೆ ಇವತ್ತು ಹಬ್ಬಕ್ಕೆ ಅಂದ್ಬಿಟ್ಟು. ಕಷ್ಟಪಟ್ಟು ತೊಳಿಬೇಕು. ಹೆಣ್ಮಕ್ಳಿಗೆ ಹಬ್ಬ ಬಂದರೆ ತುಂಬ ಕೆಲಸ ಇರ್ತೈತೆ. ಮನೇಲಿ ಪಾತ್ರೆಗಳು ತೊಳಿಬೇಕು, ಬೆಡ್ಶೀಟ್ಗಳು ಒಗಿಬೇಕು, ಮತ್ತು ಬೆಡ್ ಕವರ್ಗಳು ಒಗಿಬೇಕು, ಸ್ಕ್ರೀನ್ಗಳು ಒಗಿಬೇಕು. ಅವೆಲ್ಲ ತುಂಬಾ ಕೆಲಸ ಇರ್ತೈತೆ ಹಬ್ಬ ಅಂದಮೇಲೆ. ಇನ್ನು ನಾನು ತೋರಿಸ್ತಾ ಇರೋದು ನನ್ನ ಮಗಳ್ಗೆ ಫಸ್ಟ್ ಹಾಕಿರುವಂಥ ಬಟ್ಟೆಗಳು. ನಾನು ನೆನಪಿಗೋಸ್ಕರ ಒಂದು ಸೂಟ್ ಕೇಸಲ್ಲಿ ಎಲ್ಲ ಇಟ್ಟಿದ್ದೀನಿ. ನನ್ನ ಮಗಳಿಗೆ ಬಟ್ಟೆಗಳು ಮತ್ತು ಅವಳ ಸ್ವೆಟ್ರು. ನಮ್ಮಮ್ಮ ನನಗೆ ಕೊಡಿಸಿರೋ ಮೊದಲನೇ ಡ್ರೆಸ್ ಅದು, ಅಲ್ಲೆಲ್ಲೋ ಕಲರ್ ಇರೋದು. ಇದು ನನ್ನ ಮಗಳ್ಗೆ ಕೋಟುಗಳು, ಚೆನ್ನಾಗಿರೋ ಡ್ರೆಸ್ ಮೇಲೆ ಬಂದಿರೋ ಕೋಟುಗಳು ಚೆನ್ನಾಗೈತೆ. ಈ ಸ್ವೆಟ್ರು ಫಸ್ಟ್ ಟೈಮ್ ಹಾಕಿರುವಂಥದ್ದು, ಅವರಪ್ಪ ತಗೊಟ್ಟಿರೋದು. ಎಲ್ಲ ಬೇಕು ನೆನ್ಪಿಟ್ಕೊ, ಮುಂದೆ ಅವ್ರಿಗೆ ನೆನಪಿರ್ತೈತೆ ನಾನು ಇಷ್ಟು ವಯಸ್ಸಲ್ಲಿ ಇಷ್ಟು. ಇದು ಮೊದಲು ಸರಿ ನಮ್ಮಮ್ಮ ನನಗೆ ಕೊಡಿಸಿರುವಂಥ ಸ್ಯಾರಿ. ಯಾಕಂದರೆ ನಮ್ಮಮ್ಮ ತೀರೋಗವ್ರೆ, ಅವ್ರ ನೆನಪಿಗೋಸ್ಕರ ನಾನು ಇಟ್ಕೊಂಡಿದ್ದೀನಿ. ನಮ್ಮಮ್ಮ ಇಲ್ಲ ಅಂದ್ಬಿಟ್ಟು ಅವರು ಕೊಡಿಸಿರೋ ಬಳೆಗಳು, ಅವ್ರು ಕೊಡಿಸಿರೋ ಸೀರೆಗಳೈತೆ. ಇದು ಮೊದಲು ಸ್ಯಾರಿ ನನಗೆ ಕೊಡಿಸಿರೋದು. ನನ್ನ ಮಗಳ್ಗೆ ಫಸ್ಟ್ ಟೈಮ್ ಹಾಕಿರುವಂಥ ಬಟ್ಟೆಗಳೆಲ್ಲ ಹಿಂಗೆ ಇಟ್ಟಿರ್ತೀನಿ ಒಂದು ಸೂಟ್ ಕೇಸಲ್ಲಿ ಮೆಮರಿಗೋಸ್ಕರ. ಇನ್ನು ಬಳೆಗಳು ಹಬ್ಬಕ್ಕೂ ತೊಡಿಸ್ತಾಯಿದ್ರು. ಕೆಲವೊಂದಷ್ಟು ಬಳೆಗಳು ಹಂಗೆ ಇಟ್ಕೊಂಡಿದ್ದೀನಿ. ಇನ್ನು ನನ್ನ ಮಕ್ಕಳನ್ನ ಅಂತ ಕಿಟ್ಟಿ, ಇದು ಮಕ್ಕಳನ್ನ ಫಸ್ಟ್ ಹುಟ್ಟಿದಾಗ ನನ್ನ ಮಗಳಿಗೆ ಫಸ್ಟ್ನೇ ಬಳೆ ಇದು. ಹಂಗಾಗಿ ನಾನು ಇಟ್ಕೊಂಡಿದ್ದೀನಿ. ಆ ಸಾಕ್ಸು ಮತ್ತು ಅವರು ಕುಡ್ದಿರೋ ಒಳ್ಳೆ ಅಂತೀರಿ ನಾವು, ಅವೆಲ್ಲನೂ ಹಂಗೆ ಇಟ್ಕೊಂಡಿದ್ದೀನಿ. ಇನ್ನು ನಮ್ಮಮ್ಮ ಕೊಡಿಸಿರೋದು ಓಲೆ ಇತ್ತು, ಓಲೆ ಅದು ಹೋಯ್ತು ಒಂದು, ಹಂಗಾಗಿ ಇಷ್ಟೊಂದು ಹಂಗೆ ಇಟ್ಟಿದ್ದೀನಿ. ಆಮೇಲೆ ನನ್ನ ಮಗನ ಕಲ್ಲಂಗಡಿ ತಿನ್ಬೇಕಂದ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್.